ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ನಿಧನರಾಗಿದ್ದಾರೆ. ಆದರೆ ಈ ಸಾವು ಇದೀಗ ಸಂಭವಿಸಿದ್ದಲ್ಲ. ಸುಮಾರು 7-8 ತಿಂಗಳ ಹಿಂದೆಯೇ ರಾಜಸ್ಥಾನದಲ್ಲಿ ಸಂಜಯ್ ಸಿಂಗ್ ಮೃತಪಟ್ಟಿದ್ದಾರೆ. ಡಿವೋರ್ಸ್ ಬಳಿಕ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದ ಸಂಜಯ್ ಸಿಂಗ್ ಕುಡಿತಕ್ಕೆ ದಾಸರಾಗಿದ್ರು. ಬಳಿಕ ಆರೋಗ್ಯ ತೀವ್ರ ಹದಗೆಟ್ಟು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಈ ವಿಚಾರ ತಡವಾಗಿ ಬೆಳಕಿಗೆ ಬಂದಿದ್ದು ತೀವ್ರ ಅಚ್ಚರಿಯನ್ನ ಮೂಡಿಸಿದೆ. ಅಂದಹಾಗೆ ಪವಿತ್ರ ಸಂಜಯ್ ಸಿಂಗ್ ಕತೆ ಶುರುವಾಗಿದ್ದು ಬೆಂಗಳೂರಲ್ಲಿ. ಉತ್ತರ ಪ್ರದೇಶ ಮೂಲದ ಸಂಜಯ್ ಸಿಂಗ್ ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ. ಟೀಚರ್ ಆಗಿದ್ದ ಸಂಜಯ್ ಸಿಂಗ್ ಸ್ವಂತ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ರು. ಇದೇ ಟೈಮ್ನಲ್ಲಿ ಪವಿತ್ರ ಗೌಡ ಪರಿಚಯವಾಗಿತ್ತು. ಪರಿಚಯ ನಿಧಾನವಾಗಿ ಪ್ರೀತಿಗೆ ತಿರುಗಿ ಇಬ್ಬರು 2007ರಲ್ಲಿ ಲವ್ ಮ್ಯಾರೇಜ್ ಆದ್ರು. ಆಗ ಪವಿತ್ರಾಗೆ ಇನ್ನೂ 18 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಚೆನ್ನಾಗಿಯೇ ಜೀವನ ನಡೆಸ್ತಾ ಇದ್ರು. ದಂಪತಿಗೆ 2011ರಲ್ಲಿ ಓರ್ವ ಹೆಣ್ಣು ಮಗಳು ಕೂಡ ಜನಿಸಿದ್ರು. ಆಕೆಗೆ ಖುಷಿ ಗೌಡ ಅನ್ನೋ ಹೆಸರು ಕೂಡ ಇಟ್ರು. ನಂತರದಲ್ಲಿ ಇಬ್ಬರ ದಾಂಪತ್ಯದಲ್ಲಿ ಬಿರುಕು ಮೂಡಿತು. ಪವಿತ್ರ ಗೌಡಗೆ ಸಿನಿಮಾ ಹಾಗೂ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಆಸಕ್ತಿ ಹೆಚ್ಚಾಗಿತ್ತು. ಸಿನಿಮಾ ಕ್ಷೇತ್ರಕ್ಕೆ ಹೋಗುವ ವಿಚಾರದಲ್ಲಿ ಇಬ್ಬರ ನಡುವೆ ಜಗಳವಾಗ್ತಾ ಇತ್ತು ಅಂತ ಸಂಜಯ್ ಸಿಂಗ್ ತಮ್ಮ ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದಾರೆ. ಪವಿತ್ರ ಚಿತ್ರರಂಗದತ್ತ ಹೆಜ್ಜೆ ಇಟ್ಟ ನಂತರ ಇಬ್ಬರ ನಡುವೆ ಅಂತರ ಹೆಚ್ಚಾಗಿ ಕೊನೆಗೆ 2013ರ ವೇಳೆಗೆ ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ ಪಡೆದುಕೊಂಡ್ರು. ಬಳಿಕ ಸಂಜಯ್ ಸಿಂಗ್ ಬೆಂಗಳೂರು ತೊರೆದು ರಾಜಸ್ಥಾನದಲ್ಲಿ ಕೆಲಸ ಮಾಡಿಕೊಂಡಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಅರೆಸ್ಟ್ ಆದಾಗ ಸಂಜಯ್ ಸಿಂಗ್ ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದಿದ್ರು. ಮೀಡಿಯಾಗಳ ಮುಂದೆ ನಿಂತು ಪತ್ನಿ ಪವಿತ್ರ ಪರ ವಹಿಸಿ ಬೆಂಬಲವಾಗಿ ಮಾತನಾಡಿದ್ರು. ಇದೀಗ ಸಂಜಯ್ ಸಿಂಗ್ ಅವರ ಸಾವಿನ ಸುದ್ದಿ ಹೊರಬಂದಿದೆ. ಪವಿತ್ರ ಗೌಡ ಅವರ ಜೀವನದ ಒಂದು ಕಾಲದ ಪ್ರೀತಿ, ಮದುವೆ ಮತ್ತು ಕುಟುಂಬದ ಅಧ್ಯಾಯಕ್ಕೆ ಶಾಶ್ವತ ತೆರೆ ಬಿದ್ದಿದೆ.